ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಇದು 3ನೇ ವಿಡಿಯೋ ಆಗಿರುತ್ತೆ. ಸೊ ಇನ್ನು ನಿನ್ನೆ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಇವತ್ತು ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊನ್ನೆ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ನಾವು ರಾಘವೇಂದ್ರ ದರ್ಶನ ಮುಗಿಸ್ಕೊಂಡಿದ್ದಾದಮೇಲೆ ಫೈನಲಿ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ದಲ್ಲೇ ಬರೋಕ್ಕಾಗುತ್ತಾ? ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಲೇಬೇಕಲ್ವ. ನಾವಿನ್ನು 3 ಗಂಟೆವರೆಗೂ ರೂಮಲ್ಲಿ ರೆಸ್ಟ್ ಮಾಡಿ ಮತ್ತೆ ನಾನು ಫ್ರೆಶ್ ಅಪ್ ಆಗಿ ಮತ್ತೆ ನಾನು ಮಾತ್ರ ಮೈ ತೊಳ್ಕೊಂಡೆ. ಅಕ್ಕ ಕೈಕಾಲು ಮುಖ ತೊಳ್ಕೊಂಡ್ರೆ ಅಷ್ಟೇನೆ. ಪ್ರವೀಣನು ಮೈ ತೊಳ್ಕೊಂಡ. ಇವ್ರೂ ಏನು ಫ್ರೆಶ್ ಅಪ್ ಆಗಲಿಲ್ಲ, ಮುಖ ಮಾತ್ರ ತೊಳ್ಕೊಂಡ್ರಷ್ಟೇ. ಕೈಕಾಲು ಮುಖ ಒಂದು ತೊಳ್ಕೊಂಡ್ರು ನಮ್ಮ ಮನೆಗೆ ಕೂಡ. ಇನ್ನು ಫೈನಲಿ ಈಗ ಹೊರಟಿದ್ದೀವಿ ನೋಡಿ. ಇನ್ನು ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು 20-22 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮಂತ್ರಾಲಯದಿಂದ. ಅಲ್ಲಿಗೆ ಯಾವಾಗ ಹೋದ್ರೂ ಹೋಗೇ ಬರಬೇಕಂತೆ. ಅವ್ರ ದರ್ಶನ ಮಾಡಿ ಬಂದರೆ ಅಂತೆ ನಮಗೆ ಒಳ್ಳೆಯದಾಗೋದು. ಸೊ ಹಾಗಾಗಿ ನಾವೀಗ ಹೊರಟಿದ್ದೀವಿ ಕಾರಲ್ಲಿ. ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ವಿ ರೂಮಲ್ಲೆಲ್ಲ. ರೂಮಿಂದು ನಿಮಗೆ ಇಂದಿನ ವಿಡಿಯೋದಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದೆ ಅಂತ ಅನಿಸುತ್ತೆ. ಸೊ ಏನಾಯಿತು ಅಂತಂದರೆ 1200 ರೂಪಾಯಿಗೆ ರೂಮ್ ಕೊಟ್ಟಿದ್ರು. ಬಟ್ ಫ್ಯಾನ್ ಮಾತ್ರ ಒಂದೇ ಫ್ಯಾನ್ ಇತ್ತು. ಪರವಾಗಿಲ್ಲ ಅಂತ ಅನ್ನಿಸ್ತು. ಏಕೆಂದರೆ ಸಿಕ್ಕಾಬಟ್ಟೆ ಸೆಕೆ ಅಲ್ವಾ ಮಂತ್ರಾಲಯದಲ್ಲಿ. ಪರವಾಗಿಲ್ಲ ಅಂತ ಅನ್ನಿಸ್ತು. ಅಕ್ಕನೂ ಮನೆಯವರಿಬ್ಬರು ಬೈದರು. ನಾವಿಬ್ಬರೇ ರೂಮ್ ಮಾಡೋಕ್ಕೆ ಹೋಗಿದ್ದು, ನಾನು ನಮ್ಮ ಅಕ್ಕನ ಮಗ. ಸ್ವಲ್ಪ AC ಇರೋಂಥದ್ದು ಮಾಡಬೇಕಿತ್ತು, ಯಾಕೆ ಈ ಥರ ಮಾಡಿದ್ರೆ, ಏನೊಂದು 500-600 ರೂಪಾಯಿ ಹೆಚ್ಚಿಗೆ ಆಗ್ತಿತ್ತು ಅಂತ ಬೈದರು. ಇರಲಿ ಬಿಡಿ, ಇನ್ನೇನು ನಾವು ಇದ್ದರೆ 2-3 ಅವರ್ ಇರ್ತೀವಲ್ಲ ಅಂತ ಈ ರೀತಿ ರೂಮ್ ಮಾಡಿದ್ವಿ ಅಂತ ಕೂಡ ಹೇಳಿದ್ವಿ. ಆದರೂ ಕೂಡ ಬೈಸ್ಕೊಂಡ್ವಿ ನಾನು ನಮ್ಮ ಅಕ್ಕನ ಮಗ ಇಬ್ಬರು ಕೂಡ. ಸೊ ಫೈನಲಿ ಇನ್ನೊಂದು ಏನಾಯಿತು ಅಂತಂದರೆ, ಇಂದಿನ ವಿಡಿಯೋದಲ್ಲಿ ನಾನು ಅದನ್ನ ಹೇಳೋಕ್ಕಾಗಲಿಲ್ಲ. ಮಂತ್ರಾಲಯ ದೇವಸ್ಥಾನದ ಮುಂದೆ 4 ಜನನೂ ಸ್ಲಿಪ್ಪರ್ ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರೋಷ್ಟರಲ್ಲಿ ಸ್ಲಿಪ್ಪಲ್ಲಿ ಇರಲಿಲ್ಲ. ಸ್ಲಿಪ್ಪರ್ನ ತೆಗೆದು ಈ ಕಡೆ ಎಲ್ಲೋ ಒಂದು ಕಡೆ ಹಾಕಿದ್ರು. ಸೊ ಅಲ್ಲಿ ಹೋಗಿ ನೋಡಿದಾಗ ಸ್ಲಿಪ್ಪರು ನಂದು ಮತ್ತು ನನ್ನ ಅಕ್ಕೊಂದು ಇಬ್ಬರದು ಇರಲಿಲ್ಲ. ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ. ಫೈನಲಿ ನಮ್ಮ ಮನೆಯವ್ರದ್ದು ಪ್ರವೀಣಂದು ಮಾತ್ರ ಸಿಕ್ತು. ಸೊ ನಮ್ಮದು ಹೊಸ ಸ್ಲಿಪ್ಪರ್ ಇನ್ನೂ ಒಂದು 600 ರೂಪೀಸ್ ಕೊಟ್ಟು ತೊಗೊಂಡಿದ್ದೆ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಅದು ತುಂಬ ಇಷ್ಟ ಆಗಿ ತೊಗೊಂಡಿದ್ದೆ. ಸೊ ಎಲ್ಲರೂ ಕೂಡ ಬಿಡು ಹೋಗಲಿ, ಏನೂ ತಲೆ ಕೆಡಿಸ್ಕೊಬೇಡ, ಎಲ್ಲ ಒಳ್ಳೆಯದಾಗುತ್ತೆ, ಏನೋ ನಿನ್ನ ಕಷ್ಟ ಎಲ್ಲಿಗೆ ಬಗೆಹರಿಯುತ್ತೇನೋ, ಅದಕ್ಕೆ ಸ್ಲಿಪ್ಪರ್ ದೇವಸ್ಥಾನ ಹತ್ರ ಹೋಗಿದೆ ಅಂತ ಹೇಳಿದರು. ನಾನು ಎಷ್ಟೋ ಸರಿ ದೇವಸ್ಥಾನದಲ್ಲಿ ಅಂದ್ಕೊಳ್ತಾ ಇದ್ದೆ, ದೇವಸ್ಥಾನಕ್ಕೆಲ್ಲ ಹೋಗಿ ಹೊರಗಡೆ ಬರಬೇಕಾದಾಗ ನಾನು ಸ್ಲಿಪ್ಪರ್ ಕಳೆದೋಗ್ಲಿ ಅಂತಲೇ ಅಂದ್ಕೊಳ್ತಾ ಇದ್ದೆ. ಸೊ ಅದು ನನ್ನ ಕನಸು ನೆರವೇರಿತು. ಏಕೆಂದರೆ ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ ಒಂದು 5-6 ವರ್ಷದಿಂದ. ನಾನು ಎಷ್ಟು ಕಷ್ಟಪಟ್ಟರು ಕೂಡ ನಾನು ಅಂದ್ಕೊಂಡಿರೋದು ಆಗುತ್ತೆ, ಮತ್ತು ಅದೇ ರೀತಿ ಏನಾದರೂ ಒಂದು ಪ್ರಾಬ್ಲಮ್ ಶುರುವಾಗುತ್ತೆ. ಸೊ ಹಾಗಾಗಿ ನಮಗೊಂದು ಸ್ವಲ್ಪ ಯಾಕೋ ಒಂದು 7 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಹಾಗಾಗಿ ಅಷ್ಟೇನೆ, ಈಗಲೂ ಒಂದು ಸ್ವಲ್ಪ ಕಷ್ಟಗಳು ಬಗೆಹರಿಲಿ ಅಂತ ಭಗವಂತನ ಹತ್ರ ಬೇಡ್ಕೊಂಡು ಈಗ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏಕೆಂದರೆ ಮಂತ್ರಾಲಯ ಅಂತಂದರೆ ನನಗೆ ತುಂಬಾ ಇಷ್ಟ ಆಗ್ಬಿಡ್ತು. ಇದು 2ನೇ ಸರಿ ನಾವು ಹೋಗಿರೋದು. ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಸಿಕ್ಕಾಬಟ್ಟೆ ನಂಬಿದ್ದೀನಿ ಅಂತಲೇ ಹೇಳಿದ್ದೀನಿ. ಆ ದೇವಸ್ಥಾನ ನಂಬಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಫೈನಲಿ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಹೋದ ತಕ್ಷಣ ಇಳ್ಕೊಂಡ್ವಿ. ನಮ್ಮ ಮನೆಯವರು ಸ್ವಲ್ಪ ಖುಷಿಯಿಂದನೇ ಇದ್ದರು ಈ ವಿಡಿಯೋದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಫೋಸ್ ಕೊಟ್ಟರು, ನಕ್ಕರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅವರು. ಸೊ ವಿಡಿಯೋದಲ್ಲಿ ನಗಾಡ್ಬಿಟ್ರು, ನನಗೆ ತುಂಬ ಖುಷಿ ಆಯಿತು. ಸೊ ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಈಗ ಹೋಗ್ತಾ ಇದ್ದೀವಿ. ನಿಮಗೆ ಎಲ್ಲಿ ಕೂಡ ನಾನು ವಾಯ್ಸ್ ಓವರ್ ಕೊಡಲ್ಲ. ಲಾಸ್ಟ್ವರೆಗೂ ಎಲ್ಲ ನೋಡ್ಕೊಂಡು ಹೋಗಿ, ನಿಮಗೂ ಒಂದು ಅರ್ಥ ಆಗುತ್ತೆ ಯಾವ ರೀತಿ ಎಲ್ಲ ದರ್ಶನ ಮಾಡೋದು, ಯಾವ ರೀತಿ ಎಲ್ಲ ಇರುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ ಅಂತ ಹೇಳ್ತೀನಿ ಅಷ್ಟೇ ವಿಡಿಯೋ ಮುಖಾಂತರ. ಇನ್ನು ನಾವು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಕಿವಿಲಿಟ್ಟಿರೋದು ಬಂದ್ಬಿಟ್ಟು ತುಂಬ ಇಷ್ಟ ಆಗಿ ನಾನು ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಹೋಗಿ. ಅಯ್ಯಪ್ಪ ಇಲ್ಲಿ ಓದಿರೋದು, ಕುತ್ಕೊಂಡಿರೋದು ಎಲ್ಲ ಮಾಡಿರೋದಂತ ಈ ಪ್ಲೇಸಲ್ಲಿ ಎಲ್ಲೋ ಒಂದು ವಿಡಿಯೋ. ಲಾಸ್ಟ್ ಟೈಮ್ ಇಲ್ಲಿಗೆಲ್ಲ ಬರೋಕ್ಕೆ ಆಗಲಿಲ್ಲ ನೋಡಿ.
ಪಾದರಕ್ಷೆಗಳು. ಹೌದು, ಬೇಡ್ಕೊಂಡು ಕಾಯಿನ್ ಹಾಕಿದ್ರೆ ಹಚ್ಕೊಂಡ್ರೆ ನಿಮ್ಮ ಫೋನ್ ಆಗುತ್ತೆ, ನಿಧಾನವಾಗುತ್ತೆ. ಬ್ಯಾಕ್ ಸೈಡ್ ಎಲ್ಲ ಮನಸ್ಸಲ್ಲಿ ಬೇಡ್ಕೊಂಡು ಕಾಯಿನ್ ಹಚ್ಬೇಕು. ಹಿಂದ್ಗಡೆ ಯಾರು ಮನ್ಸಲ್ಲಿ ಅನ್ಕೊಂಡಂತ ಹಚ್ಚಿ ಏನಂದ್ಕೊಂಡಿದ್ದೆ ನಮ್ಮ ಪೌನಿಂದೇನು ಇಷ್ಟು ಸಡನ್ ಹಚ್ಕೊಂತು. ಅವರೇ ಗೋವಿಂದ ಅಮ್ಮ ಮೇಡಮ್ ಅವರೇ ಅಕ್ಕ ಅಮ್ಮ ಗೋವಿಂದ ಅಮ್ಮ ಮೇಡಮ್ ಅವರೇ ಕೋತಿ ಏನನ್ಸ್ತು? ಕೋತಿ ಕೋತಿ ಅನ್ಸುತ್ತೆ, ಇಲ್ಲಾಂದ್ರೆ ಏನೋ ಬಿದ್ದಿರ್ತದೆ. ಅರ್ಚನೆ ಮಾಡ್ಸಕ್ಕ? ಹಾಂ, ಅರ್ಚನೆ ಮಾಡ್ಸಕ್ಕ? ನಡಿ ಏನು ನಡಿ ಇರಲಿ ತಗೊಳ್ಳೋಣ. ತಾಳಿ ಕ್ಯಾಮ್ರಾ ಇಲ್ಲೇ ಬಂದ್ ಮಾಡಿ. ಸರಿ ಸರಿ ಬಂದ್ ಮಾಡ್ರಿ. ಹಾಂ ಏನ್ ಬೇಕು ತಾಳ್ರಪ್ಪ. ದಾರ ಕಟ್ಟಿ ಅಂತೀರಾ? ಏನಾಯ್ತು ಇಲ್ಲಿ? ಏನೂ ಇಲ್ಲ, ಸರಗಳು ತಗೊಂಡ್ರಪ್ಪಿ ಸಾಕೆ ಹಣ ತಗೊಂಡ ಇಲ್ಲಿ ಬೇಕೆ? ಮನೆ ಎರಡು ಅಂಗಡಿ ನೋಡಿ ಬಂದು ನಮ್ಗೆ ಗೊತ್ತಿಲ್ಲ ಎಲ್ಲಿ ಬಂದಿರೋ ಅಂಗಡಿ ಕಟ್ಟಕ್ಕೆನಾ? ಮನೆಗೆ ಸೊ ನಾನು ನಮ್ಮ ಮನೆಯವ್ರು ಏನೋ ಒಂದು ಪರ್ಸ್ನಲ್ ಮಾತಾಡಿದ್ದೀವಿ ಅಷ್ಟೇ. ಅಲ್ಲಿ ಕೂತ್ಕೊಂಡು ದೇವ್ರ ಹತ್ರ ಎಲ್ಲ ನಮಸ್ಕಾರ ಮಾಡಿಕೊಂಡು ಹೇಗೆ ಅನ್ನಿಸ್ತು ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾರಿನ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ವಿ ಅಷ್ಟೇನೆ. ಸೊ ನೋಡ್ತಾ ಹೋಗಿ ಹಾಗೇನೆ ಬೆಳಗಾರ ಟೋಲ್ ಹತ್ರ 2 ಗಾಡಿಗೂ ಚೆಕ್ ರಿಪೋರ್ಟ್ ಹಾಕೋರೆ. 375 ಫೈನಲ್ ಇಟ್ಬಾರ್ದು. ಜಾವಿದ್ ಕೇಳ್ತೆ ಕಟ್ಕೊಡ್ತಾರೆ ಎಷ್ಟು ದುಡ್ಡು ಬಾದಾಮಿ ಹಾಲು ಬಾದಾಮಿ ಹಾಲು ಅದೆಲ್ಲ ದಿವಸ ಟೈಮ್ ಎಲ್ಲ ಹೋಟೆಲ್ ಅದು. ಬೋಂಡ್ ಅಂತ ನೋಡಿದ್ರೆ ಆಗಲ್ಲ.
ಕಾಣಿಸ್ತಿಲ್ಲ ಅದು. ಹೊಡಿಬಾರ್ದಕ್ಕದು ಆಚಾರಾಗಿದ್ದೇನು ಗೊತ್ತಾ, ಅವ್ನಿಗೆ ಅರ್ಥ ಆಗ್ತಿದೆ 500 ಅಂತ ಹೇಳಿದ್ನ. ನಾಟ್ ಕೂಡ ಯಾಕೆ ಆಡ್ಬೇಕು ಅಂತ, ಇಂಗ್ಲಿಷ್ ಪದ ಉಪಯೋಗಿಸ್ಲೇಬೇಕಂತೇನೋ. ಈಗ 500 ಅಂತ ಅರ್ಥ ಆಗಿದ್ಕೆ 500 ರೂಪಾಯಿ ಹೇಳಿರೋದು. ಈಗ ನೋಡಿದ್ರೆ ಹಂಗೆ ಹೇಳ್ತಾರೆ. ಅಂದ್ರೆ CNG ಅಂದ್ರೆ ಪ್ರಾಮಿಸ್ ಅಪ್ಪಿ ನನಗೆ ಅರ್ಥ ಆಗಿರ್ಲಿಲ್ಲ. ರಾತ್ರಿ ನಿಮ್ಮ ಅಮ್ಮನ್ ಕೇಳಿದಾಗ ಏನ್ CNG ಅಂದ್ರೆ ಗ್ಯಾಸು ಅಂತ ಅವ್ಡ್ಗನು ಅದನ್ನೇ ಕೇಳ್ದು. ಇವಾಗ ಅಣ್ಣ ಅಟ್ಲದಟ್ಟಿ ರಾಮ ನನಗೆ ಅರ್ಥನೇ ಆಗಿಲ್ಲ. ನೀಟಾಗಿ ತೆಲುಗು ಬರ್ಲಿಲ್ಲ, ಇಲ್ಲಾಂದ್ರೆ ಹೇಳ್ತಿದ್ದೆ ಅಲ್ಲ ಬಂಕ ಕೆಲಸ ಮಾಡ್ತೀನಿ ಮತ್ತೆ ಏನಕ್ಕೆ ಮಾಡ್ತೀನಿ ಗ್ಯಾಸ ಅಟ್ಲೈತಾಗ ಅಟ್ಲುಂಟು ಬೋಂಡಿ ಅಂತಂತಾನೆ. ನಗು ಬರ್ತೈತಪ್ಪ. ಅಲ್ಲ ಕೆಲವು ಕಡೆ ಆಂಧ್ರ ಕಡೆ ಎಲ್ಲ ಅಂದ್ರೆ ಗೊತ್ತಾಗಲ್ಲ. ಅದೇ ಅದೇ ಅನ್ಬೇಕು. ನಮ್ಮ ಕರ್ನಾಟಕದಲ್ಲೇ CNG ಸ್ಟ್ಯಾಂಡರ್ಡ್. ಓಹ್ ನಾವು ಗ್ಯಾಸ್ ಅಂದ್ರೆ ಅಲ್ಲ ನಮ್ಮ ಮನೆ ಗ್ಯಾಸ್ ಮನೆ ಗ್ಯಾಸ್ ಅನ್ಕೊಂಬಿಟ್ಟಿದ್ವಿ ನಾವು. ಹಂಗಲ್ವಾ ಹಂಗಾದ್ರೆ ಇದು? ಅದು ಬೇರೆ ಅದು. ಮತ್ತ ರೀ ಅಲ್ಲಿ ಮತ್ತ ಅವ್ರು ಹಾಕ್ತಾರಲ್ಲ ಲೋಡ್ ಬಂದ್ಬಿಟ್ಟು ಆನ್ಲೈನ್ ಲೋಡ್ ಬರೋದು. ಅಲ್ಲ ರೀ ಬರೋದು ಪೈಪ್ ಮುಖಾಂತರ ಬರೋದು ಗ್ಯಾಸು. ಎಲ್ಲೇ ಸರ್ ಹಾಕ್ತಾರಲ್ಲ ಮತ್ತೆ ಏನು ಸಿಲಿಂಡರ್ನ ಎಲ್ಲಿಗೆ ಕಾರ್ ಮಾಡಕ್ಕೆ. ಹಳೆ ಗಾಡಿಗೆ ಹಾಕೋ, ನೀನ್ ಹೊಸ ಗಾಡಿಗೆ ಹಾಕೋ. ಸೀಜರ್ ಏನೋ ಕೇಳು ಗಾಡಿ. ಹೌದೇನು? ಆಮೇಲೆ ನಾನು ಸ್ವಲ್ಪ ನಮ್ಗೆ 3 ತಿಂಗಳು ಬರ್ತದೆ. ನನ್ನ ಹತ್ರನು ಹಂಗೆ ಹೇಳಿದ್ದೆ ಹೇಳಿ ನೀನು. ಸಿಲಿಂಡರ್ ಹಾಕ್ಬೋದು ಹೇಳಿ, ನಮ್ಮವೇ ಹೊಸ್ತಾಗ ಬಲ್ ಹಾಕ್ತಿದ್ಯೋ. ನಮ್ಮವೇ ಸಿಲಿಂಡರ್ ಬರ್ತವೆ ಹೇಳಂತ ಅನ್ಲು. ಆಮೇಲೆ ದುರ್ಗಕ್ಕೆ ಹೋದ ಕೇಳಿದೆ, ಅಲ್ಲಕ್ಕ ಅದೇ ಸಪ್ರೇಟ್ ಮತ್ತೆ CNG ಅಂದ್ರು. ಶಿಲ್ಪ ಈ ಸಿಲಿಂಡರ್ ಅಲ್ಲ ಅಂತ ನಾನ್ ತಿರುಗು ಅಂತ ಹೇಳಿದೆ. ನನ್ನ ಹತ್ರ ಫಸ್ಟ್ ನೀನ್ ಹಂಗೆ ಹೇಳಿದ್ದು, ಮಸ್ತ್ ಸಿಲಿಂಡರ್ ಹಾಕ್ಸಿದ್ರೆ ಮಸ್ತ್ ಬರ್ತವೆ ಹೇಳು ಅಂತ. ಯಾಕ ಹಿಂಗೆ ಬಳ್ಳಾರಲ್ಲೇನಾ? ಪೆಟ್ರೋಲ್ ಬಂಕು. ಪೆಟ್ರೋಲ್ ಬಂಕ್ ಸೊ ನೋಡಿದ್ರಲ್ಲ, ಎಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆಲ್ರೆಡಿ ಇವಾಗ ನಾವು ಬಳ್ಳಾರಿಗೆ ಬರೋಷ್ಟರಲ್ಲಿ ಒಂದು 7:30 ಆಗಿತ್ತು ಅಂತ ಅನಿಸುತ್ತೆ. ಇನ್ನು ಬಳ್ಳಾರಿಯಿಂದ ಇವಾಗ ಬರ್ತಾ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಬೇಕು ಅಂತೇಳಿ ಅಲ್ಲಿ ಡೀಸೆಲ್ಲ ಅಂದರೆ CNCದು ಕಾಮಿಡಿ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹಾಕಿಸ್ಕೊಂಡಿದ್ದಾದಮೇಲೆ ಫೈನಲಿ ನಾವು ಒಂದು ಹೋಟ್ಲಿಗೆ ಬಂದ್ವಿ. ಇದು ಗ್ರೀನ್ಲ್ಯಾಂಡ್ ಅಂತ. ತುಂಬ ಚೆನ್ನಾಗಿತ್ತು ಈ ಹೋಟೆಲ್ ಅಂತೂ ನಿಜವಾಗೂ. ಫಸ್ಟ್ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ವಿ, ಅಲ್ಲಿ ಯಾಕೋ ನಮಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ಮತ್ತು ಇನ್ನೊಂದು ಹೋಟೆಲ್ ಹತ್ರ ಬಂದು ನಿಲ್ಲಿಸಿದ್ವಿ. ಏಕೆಂದರೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಿಮ್ಮದೇ ನಿದ್ದೆ ಮಾಡ್ಬೋದಲ್ಲ. ಅಂದರೆ ಫಸ್ಟ್ ದಿನ ನೈಟ್ ಕೂಡ ನಿದ್ದೆ ಇಲ್ಲ, ರಾತ್ರಿಯೆಲ್ಲ ಜರ್ನಿ. ಇವತ್ತಾದರೂ ಹೋಗಿ ಚೆನ್ನಾಗಿ ನಿದ್ದೆ ಮಾಡ್ಬೋದು ಅಂಥೇಳಿ ಹೊಟ್ಟೆ ತುಂಬ ಊಟ ಮಾಡೋಗೋಣ ಅಂಥೇಳಿ ಇಲ್ಲಿ ಬಂದ್ವಿ. ಸಖತ್ತಾಗಿ ಎಲ್ಲ ಚೆನ್ನಾಗಿತ್ತು ಹೋಟೆಲೆಲ್ಲ. ಇನ್ನು ನಮ್ಮನೆಗೆ ರೊಟ್ಟಿ ಹೇಳಿದರು. ಅತ್ತೆಗೆಲ್ಲ ಬಳ್ಳಾರಿ ಕಡೆ ಅದೇ ಅಲ್ವಾ ಫೇಮಸ್ಸು. ಮತ್ತು ದಾಲ್ ಹೇಳಿದರು, ಟೊಮೊಟೊ ಸಾಗು ಹೇಳಿದ್ರು ಅಂತ ಅನಿಸುತ್ತೆ. ಅದು ಟೊಮೊಟೊ ಸಾಗೇನೋ ದಾಲ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗೂ ಸೂಪರಾಗಿತ್ತು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಟೇಸ್ಟ್. ಸೊ ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ, ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ ಅಂತ ಹೇಳ್ತಾ, ವಿಡಿಯೋ ನೋಡಿರೋರಿಗೆಲ್ಲ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ. ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.